ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪ ಜ್ವಾಲ. ಜನರಲ್ಲಾಗಿ ಚೆಕಪ್ ಹೋದಾಗ ಡಾಕ್ಟರ್ಸ್ ಹೇಳಿರೋದನ್ನ ಕೇಳಿರ್ಬೋದು. ನಿಮಗೆ ಅನಿಮಿಯಾ ಆಗಿದೆ ಅಂತ ಅಥವಾ ರಕ್ತಹೀನತೆ ಇದೆ ಅಂತ. ರಕ್ತಹೀನತೆ ಅಂದರೆ ಏನು, ಅದು ಯಾಕಾಗುತ್ತೆ, ಹೇಗೆ ಗೊತ್ತಾಗುತ್ತೆ ಹಿಂಗೆ ರಕ್ತಹೀನತೆ ಇದೆ ಅಂತ, ಒಂದು ವೇಳೆ ರಕ್ತ ಕಮ್ಮಿ ಆಗಿದ್ದರೆ ಏನು ಮಾಡಬೇಕು, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂದರೆ ಅವನಿಗೆ ಎಲ್ಲ ಪೌಷ್ಟಿಕಾಂಶಗಳು ಸಿಗಲೇಬೇಕು. ಅದರಲ್ಲೂ ಸ್ಪೆಷಲ್ಲಾಗಿ ಕಬ್ಬಿಣದ ಅಂಶ ಅಂದರೆ HB ಇದು ಇರಲೇಬೇಕು. ನಿಮ್ಮ ದೇಹದ ಎಷ್ಟೊಂದು ಭಾಗಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡೋಕ್ಕೆ HB ಬೇಕೇ ಬೇಕು. HB ಕಮ್ಮಿ ಆದರೆ ಮಾತ್ರ ನಿಮಗೆ ಸುಸ್ತು, ಆಯಾಸ, ಕೂದಲು ಉದ್ರೋದು, ಉಗುರುಗಳೆಲ್ಲ ಕಟ್ಟಾಗೋದು ಇದು ಕಾಮನ್ ಆಗಿ ಕಾಣುತ್ತೆ. ಯಾಕಂದರೆ ಅಲ್ಲಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇರಲ್ಲ. ಇವಾಗ ಮೊದಲನೇದಾಗಿ ಅನಿಮಿಯಾ ಅಥವಾ ರಕ್ತಹೀನತೆ ಹಾಗಂದರೆ ಏನು ಅಂತ ನೋಡೋಣ. ಅನಿಮಿಯಾ ಅನ್ನೋದು ರೆಡ್ ಬ್ಲಡ್ ಸೆಲ್ಸಲ್ಲಿರೋ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು. ಹಿಮೋಗ್ಲೋಬಿನ್ ಅನ್ನೋದು ರೆಡ್ ಬ್ಲಡ್ ಸೆಲ್ಸಲ್ಲಿರೋ ಒಂದು ಪ್ರೋಟೀನು. ಇದ್ರದ್ದು ಕೆಲಸ ಏನಂದರೆ ಲಂಗ್ಸಲ್ಲಿರೋ ಆಕ್ಸಿಜನ್ನ ಪ್ರತಿಯೊಂದು ಶರೀರದ ಆರ್ಗನ್ಸ್ಗಳಿಗೆ ಸಪ್ಲೈ ಮಾಡೋದು. ಈಗ ಟೈಪ್ಸ್ ಆಫ್ ಅನಿಮಿಯಾ ಅದನ್ನು ನೋಡೋಣ. ಮೊದಲನೇದು ಐರನ್ ಡಿಫಿಷಿಯನ್ಸಿ ಅನಿಮಿಯಾ. ಹಾಗಂದರೆ ಕಬ್ಬಿಣಾಂಶ ಕಮ್ಮಿಯಾಗಿ ಆಗುವಂಥ ಅನಿಮಿಯಾಕ್ಕೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ಹೇಳ್ತೀವಿ. ಎರಡನೇದು ಬಂದು ಎಪ್ಲಾಸ್ಟಿಕ್ ಅನಿಮಿಯಾ ಅಂತ. ಅಂದರೆ ಬೋನ್ ಮ್ಯಾರೋದಲ್ಲಿ RBC ಪ್ರೊಡಕ್ಷನ್ಸ್ ಕಮ್ಮಿ ಆದಾಗ ಎಪ್ಲಾಸ್ಟಿಕ್ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದು ಹಿಮೋಲೆಟಿಕ್ ಅನಿಮಿಯಾ ಅಂತ. ಹಾಗಂದರೆ ಅದು RBCದು ಲೈಫ್ ಸ್ಪ್ಯಾನ್ ಇರುತ್ತಲ್ಲ, ಅದಕ್ಕಿಂತ ಮುಂಚೆನೇ ಅವು ಬೇಗ ಸತ್ತೋದ್ರೆ ಅದಕ್ಕೆ ಹಿಮೋಲೆಟಿಕ್ ಅನಿಮಿಯಾ ಅಂತ ಹೇಳ್ತೀವಿ. ನಾಲ್ಕನೇದು ದೀರ್ಘ ಕಾಯಿಲೆಗಳಿಂದ ಬರುವಂಥ ಅನಿಮಿಯಾಗಳು. ಎಕ್ಸಾಂಪಲ್ ಈಗ ಡಯಾಬಿಟಿಕ್, ಶುಗರ್ ಅವ್ರಿಗೆ ತುಂಬ ವರ್ಷದಿಂದ ಶುಗರ್ ಇರೋರಿಗೆ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. ರಕ್ತಹೀನತೆ ಇದ್ದರೆ ಹೇಗೆ ಗೊತ್ತಾಗುತ್ತೆ ಅದನ್ನು ಈಗ ನೋಡೋಣ. ಏನು ಸಿಂಪ್ಟಮ್ಸೇ ಇಲ್ದಲೇ ಇರ್ಬೋದು ನಿಮ್ಮ ಬಾಡಿಯಲ್ಲಿ, ಆದರೂ ಕೆಲವ್ರಿಗೆ ರಕ್ತಹೀನತೆ ಇರುತ್ತೆ. ಆದರೆ ಮೇಜರಾಗಿ ನಾವು ಡಾಕ್ಟರ್ಸ್ಗಳು ಕೆಲವೊಂದು ಸರಿ ಈ ಥರ ಸಿಂಪ್ಟಮ್ಸ್ನ ನೋಡಿ ಕಂಡುಹಿಡಿಯೋದು ರಕ್ತಹೀನತೆ ಇದೆಯಾ ಇಲ್ವಾ ಅಂತ. ಅದು ಯಾವುದು ಅಂದರೆ ಆಯಾಸ ಆಗೋದು, ಸುಸ್ತಾಗ್ತಾ ಇರುತ್ತೆ ಯಾವಾಗಲೂ ಪೇಷಂಟಿಗೆ. ಪಾಲ್ಪಿಟೇಷನ್ ಅಂತ ಹೇಳ್ತಾ ಇರ್ತಾರೆ ಪೇಷಂಟ್ಸ್ ಬಂದು. ಹಾಗಂದರೆ ಎದೆ ಹೊಡ್ಕೊಳೋ ಥರ ಅನ್ನಿಸ್ತಾ ಇರುತ್ತೆ ಅವರಿಗೆ. ಆಮೇಲೆ ತಲೆ ಸುತ್ತ ಹೇಳ್ತಾ ಇರ್ತಾರೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ, ಸ್ವಲ್ಪ ದೂರ ನಡೆದ್ರೆ ಸಾಕು ಏದುಸಿರು ಹೇಳ್ಕೊಳ್ತಾ ಇರ್ತಾರೆ. ಆಮೇಲೆ ತುಂಬ ಪೇಲ್ನೆಸ್ ಇರುತ್ತೆ, ಅವ್ರನ್ನ ಮುಖ ನೋಡಿದ ತಕ್ಷಣ ಬಿಳಿಚ್ಕೊಂಡಂಗೆ ಕಾಣಿಸುತ್ತೆ. ಆಮೇಲೆ ತಣ್ಣಗಿರುತ್ತೆ ಕೈಗಳು, ಪಾದಗಳು, ಆಮೇಲೆ ಕಾಲಿಂದ ಪಾದಗಳು, ಕೈಯಿಂದ ಪಾದಗಳು ಎರಡೂ ತುಂಬ ತಣ್ಣಗಿರುತ್ತೆ. ಕೆಲವೊಂದು ಸರಿ ಲೈಟಾಗಿ ಎದೆ ನೋವು ಅಂತ ಹೇಳ್ತಾ ಇರ್ತಾರೆ. ಈ ಥರ ಸಿಂಪ್ಟಮ್ಸ್ನ ನೋಡಿದಾಗ ರಕ್ತಹೀನತೆ ಇರ್ಬೋದು ಅಂತ ಗೆಸ್ ಮಾಡ್ತೀವಿ. ಈಗ ರಕ್ತಹೀನತೆಗೆ ಕಾರಣ ಏನು ಅಂತ ನೋಡೋಣ. ಅನಿಮಿಯಾ ಏನಕ್ಕೆ ಆಗ್ಬೋದು ಅಂತ ಎಷ್ಟೊಂದು ರೀಸನ್ಸ್ ಇದೆ. ಮೇಯ್ನ್ಲಿ ಕಬ್ಬಿಣ ಕೊರತೆಯಿಂದ ಅಂದರೆ ಐರನ್ ಡಿಫಿಷಿಯನ್ಸಿ ಆಗಿದ್ರೆ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. RBCನ ಬಾಡಿಲಿ ಇನ್ಕ್ರೀಸ್ ಮಾಡೋಕ್ಕೆ ಕಬ್ಬಿಣ ಬೇಕೇ ಬೇಕು, ಅಂದರೆ ಐರನ್ ಬೇಕೇ ಬೇಕು. ಐರನ್ ಡಿಫಿಷಿಯನ್ಸಿ ಯಾಕಾಗುತ್ತೆ? ಯಾಕೆಂದರೆ ನಾವು ಐರನ್ ರಿಚ್ ಇರೋ ಫುಡ್ ಅಂದರೆ ಆಹಾರಗಳನ್ನ ಸೇವನೆ ಮಾಡದೇ ಇದ್ದಾಗ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಐರನ್ ಅಬ್ಸಾರ್ಪ್ಷನ್ ಕಮ್ಮಿ ಆದಾಗಲೂ ಕೂಡ HB ಕಮ್ಮಿಯಾಗಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಆಗುತ್ತೆ. ಕೆಲವೊಂದು ಕಾಯಿಲೆಗಳು, ಎಕ್ಸಾಂಪಲ್ IBS ಅಲ್ಲಿ ಅಥವಾ ಹೊಟ್ಟೆಲಿ ಹುಣ್ಣಾಗಿದ್ದರೆ ಕೆಲವೊಂದು ಈ ಥರ ಕಾಯಿಲೆಗಳಲ್ಲಿ ಬಾಡಿ ಐರನ್ನ ಅಬ್ಸಾರ್ಬ್ ಮಾಡಲ್ಲ, ಆವಾಗಲೂ ಅನಿಮಿಯಾ ಆಗುತ್ತೆ. ಮತ್ತು ಎರಡನೇದು ರಕ್ತಸ್ರಾವಗಳಾದರೆ, ಅಂದರೆ ಬಾಡಿಲಿ ಎಲ್ಲರೂ ರಕ್ತ ಹೋಗ್ತಾ ಇದ್ದರೆ, ಅಂದರೆ ಪೀರಿಯಡ್ಸ್ ತುಂಬ ಜಾಸ್ತಿ ಆಗ್ತಾಯಿದ್ರೆ, ಪೈಲ್ಸ್ ಆಗಿದ್ದರೆ, ಈ ಟೈಮಲ್ಲೆಲ್ಲ ರಕ್ತ ಬಾಡಿಯಿಂದ ಹೋಗ್ತಾ ಇರುತ್ತೆ, ಆವಾಗಲೂ ಕೂಡ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮೂರನೇದು ಪ್ರೆಗ್ನೆನ್ಸಿ ಟೈಮಲ್ಲಿ, ಆವಾಗ ನಿಮ್ಮ ಬಾಡಿಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಸಪ್ಲಿಮೆಂಟೇಷನ್. ಹೊಟ್ಟೆಯಲ್ಲಿ ಮಗು ಇರೋದ್ರಿಂದ ಮಗುಗೂ ಹಾಗೂ ತಾಯಿಗೆ ಇಬ್ರಿಗೂ ಐರನ್ ಬೇಕಾಗುತ್ತೆ. ಆ ಟೈಮಲ್ಲೂ ಕೂಡ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ವಿಟಮಿನ್ B12 ಡಿಫಿಷಿಯನ್ಸಿ ಆದರೆ, ಕೆಲವ್ರಿಗೆ ಹೆರಿಡಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ಥ್ಯಾಲಸೀಮಿಯಾ ಅಂತ. ಈ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಆವಾಗಲೂ ಅನಿಮಿಯಾ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಿಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆ ಆಗೋದು ತುಂಬ ಕಮ್ಮಿ ಆಗುತ್ತೆ. ಲಾಂಗ್ ಟರ್ಮ್ ಡಿಸೀಸಸ್ ಇದ್ದರೆ, ನೀವೇನಾದ್ರು ತುಂಬ ದಿನ ಔಷಧಿ ಮಾತ್ರೆಗಳನ್ನ ತೊಗೊಳ್ತಾ ಇದ್ದರೆ, ಈ ಟೈಮಲ್ಲೂ ಕೂಡ ನಿಮ್ಮ ಬಾಡಿಗೆ HB ಸಾಕಾಗ್ತಾ ಇರಲ್ಲ. ಅಂಡರ್ಲೈನ್ ಡಿಸೀಸಸ್ ಲೈಕ್ ಕಿಡ್ನಿ ಪ್ರಾಬ್ಲಮ್ಸು, ಆಮೇಲೆ ಡಯಾಬಿಟಿಕ್ ಇರೋರಿಗೆ ಪ್ಯಾನ್ಕ್ರಿಯಾಟಿಕ್ ಪ್ರಾಬ್ಲಮ್ಮು, ಹೈಪೋಥೈರಾಯ್ಡಿಸಮ್ಮು, ಆಮೇಲೆ ಇವನ್ ಕ್ಯಾನ್ಸರ್, ಈ ಥರ ಕಂಡೀಷನ್ಸಲ್ಲೆಲ್ಲ ಅನಿಮಿಯಾ ಕಾಮನ್ ಆಗಿ ಇರುತ್ತೆ. ಈಗ ಅನಿಮಿಯಾ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? ಜನರಲ್ಲಾಗಿ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಬ್ಲಡ್ ಟೆಸ್ಟ್ಗಳಿಗೆ. ಇದರಲ್ಲಿ ಸ್ಪೆಷಲಿ ನಿಮಗೆ ಫುಲ್ ಬ್ಲಡ್ ಕೌಂಟ್ ಅಂತ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಅದಾದಮೇಲೆ ಫೋಲೇಟ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ವಿಟಮಿನ್ B12 ಈ ಟೆಸ್ಟ್ಗಳಲ್ಲೆಲ್ಲ ಕ್ಲಿಯರಾಗಿ ನಿಮಗೆ ಅನಿಮಿಯಾ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ.
ಇಲ್ಲ ಬೇಡ ನಾನು ಜನರಲಾಗಿ ನಾನೇ ಹೋಗಿ ಲ್ಯಾಬಲ್ಲಿ ಮಾಡಿಸ್ತೀನಿ ಅಂದರೆ HB ಟೆಸ್ಟ್ ಮಾಡಿಸ್ಕೊಂಡು ನೋಡಿ ಹಾಗೆ ವಿಟಮಿನ್ B12ನ ಟೆಸ್ಟ್ ಮಾಡಿಸಿ. WHO ಪ್ರಕಾರ ಪುರುಷರಿಗೆ ಪ್ರತಿ ಡೆಸಿಲೀಟರ್ ಬ್ಲಡ್ಗೆ 13 ಗ್ರಾಮ್ಗಿಂತ ಕಮ್ಮಿ ಇದ್ದರೆ ಅದು ಅನಿಮಿಯಾ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ಫೀಮೇಲ್ಸ್ಗೆ 11 ಗ್ರಾಮ್ಸ್ಗಿಂತ ಕಮ್ಮಿ ಇದ್ದರೆ ಅದನ್ನು ಅನಿಮಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ವಿಟಮಿನ್ B12 ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾರ್ಮಲ್ಗಿಂತ ಕಮ್ಮಿ ಇದ್ದರೆ ನೀವು ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಕೆಲವೊಂದು ಫುಡ್ಡಲ್ಲೇ ಸರಿ ಮಾಡ್ಕೋಬೋದು, ಕೆಲವೊಂದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ತುಂಬ ಇರುತ್ತೆ. ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದ್ದರೆ ನೀವು ಐರನ್ ಕಂಟೆಂಟ್ ಇರೋ ಟ್ಯಾಬ್ಲೆಟ್ಸ್ಗಳನ್ನ ಡಾಕ್ಟರ್ಸ್ ಕೊಡ್ತಾರೆ. ಅದನ್ನು 1 ತಿಂಗಳು 2 ತಿಂಗಳು ಹೀಗೆ ತೊಗೋಬೇಕಾಗತ್ತೆ. ಐರನ್ ಮಾತ್ರೆಗಳ ಜೊತೆಗೇ ಒಂದು ವಿಟಮಿನ್ C ಟ್ಯಾಬ್ಲೆಟ್ನ ತೊಗೊಂಡ್ರೆ ಅಬ್ಸಾರ್ಪ್ಷನ್ ಬೇಗ ಆಗುತ್ತೆ. ಐರನ್ ಟ್ಯಾಬ್ಲೆಟ್ ಅಥವಾ ಟಾನಿಕ್ಸ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾಗ ಅದರಲ್ಲಿ ಲೈಟಾಗಿ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅಂದರೆ ಲೈಟಾಗಿ ಕಾನ್ಸ್ಟಿಪೇಷನ್ ಆಗ್ಬೋದು ಅಥವಾ ಮೋಷನ್ ಬ್ಲ್ಯಾಕ್ ಆಗಿ ಹೋಗ್ಬೋದು, ಅದೆಲ್ಲ ನಾರ್ಮಲ್. ಇಲ್ಲ ನಿಮ್ಮ ಐರನ್ ತುಂಬ ಕಮ್ಮಿ ಇದ್ದರೆ IV ಲೈನ್ ಆಗಿ ಇಂಜೆಕ್ಷನ್ಸ್ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ಕೊಡ್ತಾರೆ. ಅದು ಒಂದು ಕೈಂಡ್ ಆಫ್ ಟ್ರೀಟ್ಮೆಂಟ್. ವಿಟಮಿನ್ B ಕಮ್ಮಿ ಇದ್ದರೆ ವಿಟಮಿನ್ B ಮಾತ್ರೆಗಳನ್ನ ತೊಗೋಬೇಕಾಗತ್ತೆ. ಹಾಗೆ ಫೋಲೇಟ್ ಏನಾದ್ರು ಕಮ್ಮಿ ಇದ್ದರೆ ಫಾಲಿಕ್ ಆ್ಯಸಿಡ್ನ ಐರನ್ ಜೊತೆಗೆ ಆ್ಯಡ್ ಮಾಡಿ ಕೊಡ್ತಾರೆ. ಇನ್ನು ಕೆಲವೊಂದು ಅಂಡರ್ಲೈನ್ ಡಿಸೀಸಸ್ ಇದ್ದರೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ನ ಹಾಕಬೇಕಾಗುತ್ತೆ. ಹಾಗಾಗಿ ಒಂದ್ಸರಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು. ಐರನ್ ಏನಾದ್ರು ತುಂಬ ಕಮ್ಮಿ ಇದ್ದರೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಐರನ್ ಲೆವೆಲ್ನ ಮೇಂಟೈನ್ ಮಾಡಿ. ಹಾಗೆ ಬೆಳೆಯೋ ಮಕ್ಕಳಲ್ಲಿ ಐರನ್ ಕಮ್ಮಿ ಇದ್ದರೆ ಅವ್ರಿಗೆ ಡೆವಲಪ್ಮೆಂಟಲ್ ಇಶ್ಯೂಸ್ ಇರುತ್ತೆ, ಸರಿಯಾಗಿ ಬೆಳವಣಿಗೆಗಳಾಗಲ್ಲ. ಅನಿಮಿಯಾನ ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಆಗೋಕ್ಕೆ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅನಿಮಿಯಾಕ್ಕೆ ಫಸ್ಟು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳೋದು ಒಳ್ಳೆಯದು. ಅನಿಮಿಯಾ ಆಗದಲ್ಲೇ ಇರೋ ಹಾಗೆ ನೋಡ್ಕೋಬೋದಾ? ಕೆಲವೊಂದು ಹೌದು, ಕೆಲವೊಂದು ಇಲ್ಲ. ಎಲ್ಲ ಅನಿಮಿಯಾಗಳನ್ನ ಅಂದರೆ ರಕ್ತಹೀನತೆನ ಸರಿಪಡಿಸ್ಕೊಳಕ್ಕೆ ಆಗಲ್ಲ. ಐರನ್ ಡಿಫಿಷಿಯನ್ಸಿ ಅನಿಮಿಯಾನ ಟ್ರೀಟ್ ಮಾಡ್ಕೋಬೋದು ನೀವು ಮನೆಯಲ್ಲೇ. ಐರನ್ ರಿಚ್ ಇರೋ ಆಹಾರಗಳನ್ನ ತೊಗೋಬೋದು. B12 ಏನಾದ್ರು ಕಮ್ಮಿ ಇದ್ದರೆ ವಿಟಮಿನ್ B12 ಅದನ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಸ್ಪೆಷಲಿ ವೆಜಿಟೇರಿಯನ್ಸ್ಗೆ ವಿಟಮಿನ್ B12 ಕಮ್ಮಿ ಇರುತ್ತೆ. ಆದರೆ ಅಂಡರ್ಲೈಯಿಂಗ್ ಡಿಸೀಸಸ್ ಇದ್ದರೆ ಡಾಕ್ಟರ್ ಹತ್ರ ಹೋಗಲೇಬೇಕು. ಈಗ ನಿಮಗೆ ಒಂದು ಜನರಲ್ ಐಡಿಯಾ ಸಿಕ್ಕಿರ್ಬೋದು ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂದರೆ ಏನು ಅಂತ. ಈ ಅನಿಮಿಯಾಕ್ಕೆ ನಾನು ಮನೆ ಮದ್ದುಗಳನ್ನ ಹೇಳ್ಕೊಡ್ತೀನಿ. ಅದು ಕೆಲವೊಂದು ಸಿಂಪಲ್ ಟಿಪ್ಸ್ ಮನೆಯಲ್ಲಿ ಫಾಲೋ ಮಾಡ್ಬೋದು ನೀವು. ಫಸ್ಟು ಕೆಂಪಗಿರೋ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡಬೇಕು. ಅಂದರೆ ಬೀಟ್ರೂಟ್, ಆ್ಯಪಲ್, ದಾಳಿಂಬೆ ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಕೆಂಪಗಿರೋದು. ಇದರದ್ದು ಜ್ಯೂಸಾರು ಮಾಡ್ಕೊಂಡು ಕುಡಿಬೋದು, ಇಲ್ಲ ಹಾಗೆ ತಿನ್ಬೋದು. ಇದನ್ನು ನಿಮ್ಮ ಡೈಲಿ ಆಹಾರದಲ್ಲಿ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇವನ್ ABC ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಕೂಡ ನಿಮಗೆ ಐರನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನು ವಿಟಮಿನ್ C ಹೆಚ್ಚಿರೋ ಆಹಾರಗಳನ್ನ ಆ್ಯಡ್ ಮಾಡಿ ನಿಮ್ಮ ಫುಡ್ಡಲ್ಲಿ. ಇದರಲ್ಲೇನು ಐರನ್ ಬರಲ್ಲ, ಬಟ್ ಐರನ್ ಅಬ್ಸಾರ್ಪ್ಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ಈಗ ಕಿತ್ತಳೆ ಹಣ್ಣು, ಮೋಸಂಬಿ, ನಿಂಬೆಹಣ್ಣು, ಬೆಟ್ಟನಲ್ಲಿಕಾಯಿ ಇದರಲ್ಲೆಲ್ಲ ವಿಟಮಿನ್ C ಜಾಸ್ತಿ ಇದೆ. ಈ ಥರ ಆಹಾರಗಳನ್ನ ಆ್ಯಡ್ ಮಾಡ್ಕೋಬೇಕು. ಇನ್ನು ಡ್ರೈ ಫ್ರೂಟ್ಸ್ಗಳಲ್ಲಿ ಸ್ಪೆಷಲಿ ಖರ್ಜೂರ, ಒಣ ಖರ್ಜೂರ ಬರುತ್ತಲ್ಲ ಅದನ್ನು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ತೊಗೋಬೇಕು. ಹಾಗೆ ದ್ರಾಕ್ಷಿ ಎಲ್ಲದನ್ನು ತುಂಬ ಜಾಸ್ತಿ ತೊಗೋಬಾರ್ದು, ಲಿಮಿಟ್ ಇರಬೇಕು. ಕ್ವಾಂಟಿಟಿ ಡೈಲಿ ಮಾಡಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು ನಿಮ್ಮ ಫುಡ್ಡಲ್ಲಿ. ಅಂದರೆ ರಾತ್ರಿ ನೆನೆ ಹಾಕಬೇಕು 2 ಖರ್ಜೂರ, 4 ಒಣ ದ್ರಾಕ್ಷಿ, ಬೆಳಗ್ಗೆ ಎದ್ದು ಅದು ನೀರು ಸಮೇತ ಅದನ್ನು ತೊಗೋಬೇಕು. ಇದ್ರ ಜೊತೆಗೆ ಅಂಜೂರ ತಿನ್ಬೋದು. ಸೊಪ್ಪಲ್ಲಿ ಹೈಯೆಸ್ಟ್ ಇರುತ್ತೆ ಐರನ್. ಅದರಲ್ಲೂ ಸ್ಪೆಷಲಿ ಮೆಂತ್ಯ ಸೊಪ್ಪು, ಆಮೇಲೆ ಪಾಲಕ್, ಆಮೇಲೆ ದಂಟು, ಈ 3ರಲ್ಲೂ ಜಾಸ್ತಿ ಐರನ್ ರಿಚ್ ಇದೆ. ಹಾಗಾಗಿ ಅದನ್ನು ಜಾಸ್ತಿ ಸೇವನೆ ಮಾಡ್ಬೋದು. ಎಲ್ಲ ತರಕಾರಿನೂ ಸೇವನೆ ಮಾಡ್ಬೋದು. ಎಲ್ಲ ತರಕಾರಿಲೂ ಒಂದೊಂದು ವಿಟಮಿನ್ಸ್ ಇದೆ. ಐರನ್ ಕೂಡ ಕೆಲವೊಂದರಲ್ಲಿರುತ್ತೆ. ಹಾಗಾಗಿ ತರಕಾರಿಗಳು, ಮೊಳಕೆ ಕಟ್ಟಿರೋ ಕಾಳು, ಸೊಪ್ಪು ಇದೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ತೊಗೋಬೋದು. ಇನ್ನೊಂದು ತಾಮ್ರದ ಪಾತ್ರೆಗಳು, ಅಂದರೆ ಅದರ ಲೋಟ ಅಥವಾ ಚೊಂಬು ಇದರಲ್ಲಿ ನೀರನ್ನ ಸ್ಟೋರ್ ಮಾಡಿಬಿಟ್ಟು ಕುಡಿಯೋದ್ರಿಂದ ಐರನ್ ಇಂಪ್ರೂವ್ ಆಗುತ್ತೆ. ಎಳ್ಳು ಅದು ಕೂಡ ಐರನ್ ರಿಚ್ ಫುಡ್. ಅದರಲ್ಲೂ ಸ್ಪೆಷಲಿ ಕಪ್ಪೆಳ್ಳು. ಇದನ್ನು ನೀವು ಹೇಗೆ ಬೇಕಾದ್ರೂ ಉಪಯೋಗಿಸ್ಬೋದು. ಸಿಂಪಲ್ ಮೆಥಡ್ ಅಂದರೆ ಹುರಿದ್ಬಿಟ್ಟು ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡಿಟ್ಕೋಬೋದು, ಎಳ್ಳಿನ ಉಂಡೆ ಅಂತ. ಹಾಗೂ ಸೇವನೆ ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ನೀವು ಡೈಲಿ ಏನಕ್ಕಾದ್ರೂ ರುಬ್ಬೋದಕ್ಕೆ ಯೂಸ್ ಮಾಡ್ಕೋಬೋದು. ಇನ್ನು ನಾನ್ ವೆಜಿಟೇರಿಯನ್ಸ್ಗೆ ಆಲ್ಮೋಸ್ಟ್ ಎಲ್ಲ ರೆಡ್ ಮೀಟ್ಗಳಲ್ಲಿ ಐರನ್ ರಿಚ್ ಇದ್ದೇ ಇರುತ್ತೆ. ಇದು ನಾನು ಜನರಲ್ಲಾಗಿ ವೆಜಿಟೇರಿಯನ್ಸ್ಗೋಸ್ಕರ ಹೇಳಿರೋದು. ಅವ್ರಿಗೆ ತುಂಬ ಕಮ್ಮಿ ಆಪ್ಷನ್ಸ್ ಇರೋದ್ರಿಂದ ವೆಜಿಟೇರಿಯನ್ಸ್ಗೆ ಐರನ್ ರಿಚ್ ಫುಡ್ಸ್ನ ಹೇಳಿದ್ದೀನಿ. ಹೀಗೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾನ ನಾವು ಮನೆಯಲ್ಲೇ ಟ್ರೀಟ್ ಮಾಡ್ಕೋಬೋದು. ಈ ಥರ ಎಲ್ಲ ಆಹಾರಗಳನ್ನ ಸರಿಯಾಗಿ ತೊಗೊಂಡ್ರೆ ಅದು ಕಂಟ್ರೋಲಿಗೆ ಬರುತ್ತೆ. ಇದಿಷ್ಟು ಇವತ್ತಿನ ನನ್ನ ಟಾಪಿಕ್ಕು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಏನಾದರೂ ಡೌಟ್ಸ್ ಇದ್ದರೆ. ಆಮೇಲೆ ಯಾರಿಗಾರು ಇದ್ರದ್ದು ಉಪಯೋಗ ಇದ್ದರೆ, ಅನಿಮಿಕ್ ಪೇಷಂಟ್ಸ್ ಯಾರು ಇದ್ದರೆ ನಿಮ್ಮ ಫ್ಯಾಮಿಲೀಲಿ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.